ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ಅಬ್ಬರದ ಪ್ರಚಾರವನ್ನ ನಾಯಕರು ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಉಪಚುನಾವಣೆ ಸಮರದಲ್ಲಿ ಕೈ ನಾಯಕರ ಅಬ್ಬರ. ಕಣದಲ್ಲಿ ಕಾಂಗ್ರೆಸ್ ನಾಯಕರ ಭರ್ಜರಿ ಪ್ರಚಾರ. ರಣಕಣದಲ್ಲಿ ಇಂದಿನಿಂದ ಸಿಎಂ ಡಿಸಿಎಂ ಜುಗಲ್ಬಂದಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಡಿಸಿಎಂ ಅಬ್ಬರದ ಪ್ರಚಾರ. ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಉಪಚುನಾವಣೆ ಸಮರದಲ್ಲಿ ಕೈ ನಾಯಕರ ಅಬ್ಬರ ಜೋರಾಗಿದೆ. ಕಣದಲ್ಲಿ ಕಾಂಗ್ರೆಸ್ ನಾಯಕರು ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಣಕಣದಲ್ಲಿ ಇಂದಿನಿಂದ ಸಿಎಂ ಡಿಸಿಎಂ ಜುಗಲ್ಬಂದಿ ಶುರುವಾಗಲಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಡಿಸಿಎಂ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ ಸಿಎಂ ಡಿಸಿಎಂ. ಉಪಚುನಾವಣೆ ಸಮರದಲ್ಲಿ ಕೈ ನಾಯಕರ ಅಬ್ಬರ. ಕಣದಲ್ಲಿ ಕಾಂಗ್ರೆಸ್ ನಾಯಕರ ಭರ್ಜರಿ ಪ್ರಚಾರ. ರಣಕಣದಲ್ಲಿ ಇಂದಿನಿಂದ ಈಗ ಸಿಎಂ ಡಿಸಿಎಂ ಜುಗಲ್ಬಂದಿ ಶುರುವಾಗುತ್ತೆ. ಒಟ್ಟಿನಲ್ಲಿ ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ತಮ್ಮದಾಗಿಸ್ಕೊಳ್ಬೇಕು. ತಮ್ಮ ಕೋಟೆಯನ್ನ ಇನ್ನೂ ಕೂಡ ಭದ್ರ ಮಾಡಬೇಕು. ಬಾಗಲಕೋಟೆ ಕ್ಷೇತ್ರ ಆಗಿರಬಹುದು, ದಕ್ಷಿಣ ಕ್ಷೇತ್ರ ಎರಡಲ್ಲೂ ಕೂಡ ಕಾಂಗ್ರೆಸ್ ತನ್ನ ಭದ್ರ ಕೋಟೆಯನ್ನ ನಿರ್ಮಾಣ ಮಾಡ್ಕೊಂಡಿದೆ. ಆ ಒಂದು ಭದ್ರ ಕೋಟೆಯನ್ನು ಛಿದ್ರ ಮಾಡಬೇಕು ಅಂತ ಬಿಜೆಪಿ ಅವರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲೇ ಸಿಎಂ ಕೂಡ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಯಾಕೆಂತಂದ್ರೆ ಬಾಗಲಕೋಟೆ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯವರು ತಮ್ಮ ವಶ ಮಾಡ್ಕೊಳ್ಳಬಾರದು ಅಂತ ಭರ್ಜರಿಯಾಗಿ ಪ್ರಚಾರ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನಾಯಕರು ಕೂಡ ಈ ಒಂದು ಪ್ರಚಾರ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಒಟ್ಟಿನಲ್ಲಿ ಒಂದು ಉಪಚುನಾವಣೆ ಸಮರದಲ್ಲಿ ಕೈ ನಾಯಕರು ಅಬ್ಬರಿಸ್ತಾ ಇದ್ದಾರೆ. ಈ ಒಂದು ಬೈ ಎಲೆಕ್ಷನ್ ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಬಿಜೆಪಿಯವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಏನೇ ಆಗಲಿ ಎರಡು ಕ್ಷೇತ್ರಗಳನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರ ಚಲನವಲನದ ಮೇಲೆ ದೆಹಲಿ ನಾಯಕರ ನಿಗಾ. ಪಂಚರಾಜ್ಯ ಚುನಾವಣೆ, ಕರ್ನಾಟಕದ ಫಲಿತಾಂಶ ಪ್ರತಿಷ್ಠೆ ಪ್ರಶ್ನೆ. ಈಗ ಸಚಿವರಿಗೆ ಬೈ ಎಲೆಕ್ಷನ್ ಟಾಸ್ಕ್ ಅನ್ನ ಹೈಕಮಾಂಡ್ ಕೊಟ್ಟಿದೆ. ಪ್ರತಿಯೊಬ್ಬ ಸಚಿವರಿಗೂ ಚುನಾವಣಾ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಬಾಗಲಕೋಟೆ ದಾವಣಗೆರೆಯಲ್ಲೇ ಬೀಡು ಬಿಟ್ಟ ಕೈ ಶಾಸಕರ ಪಡೆ ಡೆಲ್ಲಿಗೆ ರವಾನೆಯಾಗಲಿದೆ. ರಿಪೋರ್ಟ್ ಕಾರ್ಡ್. ಯಾರು ಎಷ್ಟು ಬಾರಿ ಪ್ರಚಾರ ಮಾಡಿದ್ದಾರೆ, ಯಾರ ಪ್ರಭಾವ ಎಷ್ಟಿದೆ, ಸಂಪೂರ್ಣ ಮಾಹಿತಿಯನ್ನ ದೆಹಲಿ ನಾಯಕರು ಸಂಗ್ರಹ ಮಾಡಲಿದ್ದಾರೆ. ಇನ್ನು ರಾಜ್ಯ ನಾಯಕರ ಚಲನವಲನದ ಮೇಲೆ ದೆಹಲಿ ನಾಯಕರು ಈಗ ಸದ್ಯಕ್ಕೆ ಕಣ್ಣಿಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಸಚಿವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದರು. ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತಹ ಸುರ್ಜೇವಾಲಾ ಅವರು ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ರು. ನಿಮ್ಮ ಸ್ಥಾನವನ್ನ ನೀವು ಭದ್ರ ಮಾಡ್ಕೊಳ್ಬೇಕು, ಅಥವಾ ಏನಾದ್ರೂ ಸಚಿವ ಸ್ಥಾನ ಬೇಕು ಅಂತ ಅಂದ್ರೆ ಮೊದಲು ನೀವು ಪ್ರಚಾರ ಕಾರ್ಯಗಳನ್ನ ಮಾಡಬೇಕು. ಜೊತೆಗೆ ಈಗ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಿಕ್ಕೆ ನೀವು ಅಲ್ಲಿ ಸಾಥನ್ನ ಕೊಡಬೇಕಾಗತ್ತೆ. ಜೊತೆಗೆ ದಾವಣಗೆರೆ ಕ್ಷೇತ್ರವನ್ನು ಕೂಡ ಗೆಲ್ಲಿಕ್ಕೆ ಸಚಿವರು ಹೋಗಿ ಅಬ್ಬರದ ಪ್ರಚಾರವನ್ನ ಮಾಡಬೇಕು. ಒಂದು ವೇಳೆ ನೀವು ಆ ಒಂದು ಪ್ರಚಾರದ ಸಂದರ್ಭದಲ್ಲಿ ಹೋಗಿಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ಸಚಿವ ಸ್ಥಾನ ನಿಮಗೆ ಉಳಿಯೋದಿಲ್ಲ ಅಂತ ಕೂಡ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಎಚ್ಚರಿಕೆಯ ಮೇರೆ ಈಗ ಎಷ್ಟು ಜನ ಸಚಿವರು ಈ ಬಾಗಲಕೋಟೆ ಕ್ಷೇತ್ರಕ್ಕೆ ಹೋಗಿದ್ದಾರೆ, ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ, ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಪ್ರಭಾವ ಎಷ್ಟಿದೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ರಿಪೋರ್ಟ್ ಕಾರ್ಡ್ ಏನಿರುತ್ತೆ, ಆ ಒಂದು ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಕೈ ಸೇರುತ್ತೆ. ಆಗ ಅವರ ಸಚಿವ ಸ್ಥಾನ ಉಳಿಯುತ್ತಾ, ಅಥವಾ ಆ ಒಂದು ಸಚಿವ ಸ್ಥಾನದಿಂದ ಅವರನ್ನ ಕೈ ಬಿಡಲಾಗುತ್ತಾ, ಹೊಸಬರಿಗೆ ಮಣೆ ಹಾಕ್ತಾರಾ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರು ಕೂಡ ಡಿಸೆಂಬರ್ನಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು. ಆದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಈಗ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಎಲೆಕ್ಷನ್ ಆದ ನಂತರ ಈ ಒಂದು ರಿಪೋರ್ಟ್ ಕಾರ್ಡ್ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮುಖ್ಯವಾಗಿ ಈಗ ಸಚಿವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನ ಸುರ್ಜೇವಾಲಾ ಅವರು ಕೊಟ್ಟು ಹೋಗಿದ್ರು. ಅದನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕಲಿಗಳು ಯಾವ ರೀತಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಇದೆ ಈಗ ಕಾಂಗ್ರೆಸ್ ಅಬ್ಬರ? ಏನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಈ ಬೈ ಎಲೆಕ್ಷನ್ ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು. ಯಾಕೆಂದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರುವಂತದ್ದು ಕಾಂಗ್ರೆಸ್. ಅದರಿಂದಾಗಿ ಆ ಎರಡೂ ಬೈ ಎಲೆಕ್ಷನ್ ಕ್ಷೇತ್ರವನ್ನ ಗೆಲ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರಗಳನ್ನ ಮತ್ತೆ ಅದೇ ರೀತಿಯಾದಂತೆ
ಏನು ಸ್ಟ್ರಾಟಜಿಗಳನ್ನ ಕೂಡ ರೂಪಿಸ್ತಾ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಗೆಲ್ಲಲೇಬೇಕಾದಂತ ಒತ್ತಡ ಕೂಡ ಕಾಂಗ್ರೆಸ್ ನಾಯಕರಿಗೆ ಇರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಚಿವರಿಗೆ ಮತ್ತು ಶಾಸಕರಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಈಗಾಗಲೇ ಸಚಿವರಿಗೆ ಎಲ್ಲರಿಗೂ ಕೂಡ ನಿಯೋಜನೆಯನ್ನ ಕೂಡ ಮಾಡಿದೆ. ಅಂದ್ರೆ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ನೀವು ಪ್ರಚಾರಗಳನ್ನ ಮಾಡಬೇಕು, ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಗೆಲ್ಲುವ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದು. ನಿನ್ನೆಯಿಂದಲೇ ಸಿಎಂ ಸಿದ್ದರಾಮಯ್ಯರು ಕೂಡ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿರುವಂತದ್ದು. ಅಲ್ಲಿ ಕೂಡ ಸ್ಟ್ರಾಟಜಿಗಳನ್ನ ಮತ್ತೆ ನಾಯಕರನ್ನ ಕರೆದು ಮಾತನಾಡುವುದಾಗಿರ್ಬೋದು, ಒಂದ್ ವೇಳೆ ಪಕ್ಷದಲ್ಲೇ ಬಂಡಾಯ ಇದ್ರು ಕೂಡ ಅದನ್ನ ಶಮನ ಮಾಡುವ ಪ್ರಯತ್ನ ಕೂಡ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಮಾಡ್ತಾ ಇರೋದು. ಅದೇ ರೀತಿ ಪ್ರಚಾರಗಳನ್ನ ಕೂಡ ಮಾಡ್ತಾ ಇರೋದು. ಅಂದ್ರೆ ನಾವ್ ಇಲ್ಲಿವರೆಗೂ ಗ್ಯಾರಂಟಿಗೆ ಎಷ್ಟು ಹಣದ ಕೊಟ್ಟಿದ್ದೀವಿ ಮತ್ತೆ ಅದರಿಂದ ಜನರಿಗೆ ಎಷ್ಟು ಉಪಯೋಗ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಚುನಾವಣಾ ಪ್ರಚಾರದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಅಂದ್ರೆ ರಾಜ್ಯದ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಎಂಬುದು ಕೂಡ ಪ್ರಸ್ತಾಪ ಮಾಡ್ತಾ ಇರೋದು. ಅದೇ ರೀತಿ ಇವತ್ತು DCM ಕೂಡ ಚುನಾವಣಾ ಪ್ರಚಾರಕ್ಕೆ ಭಾಗಿಯಾಗ್ತಾ ಇರೋದು. ಇವತ್ತು ನೇರವಾಗಿ ದಾವಣಗೆರೆಗೆ ಕೂಡ DCM ಹೋಗ್ತಾ ಇರೋದು. ಅಲ್ಲಿ ಕೂಡ ಸುರ್ಜೇವಾಲಾ ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಅದರಿಂದಾಗಿಯೇ ಅಲ್ಲಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಅಲ್ಲಿ ಕೂಡ ಸಮರ್ಥ ಅವರು ಗೆಲ್ಲುವ ಅವಕಾಶ ತುಂಬಾ ಜಾಸ್ತಿ ಇರೋದ್ರಿಂದ ಅದರನ್ನ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಈಗಾಗಲೇ DCM DK ಶಿವಕುಮಾರ್ ನೇರವಾಗಿ ಪ್ರಚಾರಕ್ಕೆ ಧುಮುಕ್ತಾ ಇರುವಂತದ್ದು. ಅಂದ್ರೆ ಸಚಿವರಿಗೆ ಏನೆಲ್ಲ ಟಾಸ್ಕ್ ಕೊಟ್ಟಿದ್ರೆ ಅದನ್ನ ಚಲಾವಣೆ ಆಗಿರ್ಬೋದು, ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟೆಷ್ಟು ದಿನ ಪ್ರಚಾರಗಳ ಮಾಡ್ತಾರೆ, ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನ ಹರಿಸ್ತಿದೆ. ಏಕೆಂದ್ರೆ ಈ ಬೈ ಎಲೆಕ್ಷನ್ ಗೆಲ್ಲೇಬೇಕಾ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಇರೋದ್ರಿಂದ ಏನೆಲ್ಲ ಸಚಿವರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಎಲ್ಲೆಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ, ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಎಷ್ಟು ದಿನ ಇರ್ತಾರೆ ಎಂಬ ಬಗ್ಗೆ ಕೂಡ ಸಾಕಷ್ಟು ಗಮನವನ್ನ ಹರಿಸ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈಗ ಬೈ ಎಲೆಕ್ಷನ್ ಗೆಲುವು ಅನ್ನೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಪಂಚರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಇದು ದೊಡ್ಡ ಎಫೆಕ್ಟ್ ಆಗುತ್ತೆ. ಇಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಈ ಒಂದು ಬೈ ಎಲೆಕ್ಷನಲ್ಲಿ ಸೋಲನ್ನು ಅನುಭವಿಸಿದ್ರೆ ಪಂಚರಾಜ್ಯ ಚುನಾವಣೆಯನ್ನು ಗೆಲ್ಲೋದು ಕೂಡ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅದೇ ರೀತಿ ಪಂಚರಾಜ್ಯ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಈಗ ಈ ಒಂದು ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಮತ್ತು ಪರಿಸ್ಥಿತಿ ಎರಡೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಿದೆ. ಜೊತೆಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ ಬಾಗಲಕೋಟೆ ಕ್ಷೇತ್ರ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ತಾ ಇದ್ದಾರೆ, ಅಬ್ಬರದ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.